ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹುನಗುಂದ ತಾಲೂಕಿನ ಸೂಳೆಭಾವಿ ಗ್ರಾಮ ಪಂಚಾಯತ್ ಕಡೆಗೆ. ಇಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಪುರ್ತುಜಾ ದಕ್ಕನಿ ಎಂಬುವರು ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ವರ್ಗಾವಣೆಯಾಗಿದ್ದಾರೆ. ನಮ್ಮ ಹತ್ತಿರವಿರುವಂತಹ ಮಾಹಿತಿ 1 ಜನವರಿ 2022ರಿಂದ 30 ಸೆಪ್ಟೆಂಬರ್ 2023ರ ತನಕ ಸೂಳೆಭಾವಿ ಪಂಚಾಯತ್ನಲ್ಲಿ 15ನೇ ಹಣಕಾಸು ಅಡಿಯಲ್ಲಿ ಖರ್ಚು ಮಾಡಿದ ವಿವರ. ಸೂಳೆಭಾವಿ ಗ್ರಾಮದಲ್ಲಿನ ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ ನೈರ್ಮಲೀಕರಣಕ್ಕಾಗಿ ಮೇಲಾಥಿನ್ ಪೌಡರ್, ಫಾಗಿಂಗ್ ಆಯಿಲ್, ಸ್ಯಾನಿಟೈಸರ್ ಸಲುವಾಗಿ ಒಟ್ಟು 3,80,000 ರೂಪಾಯಿಗೂ ಅಧಿಕ ಹಣ ಖರ್ಚು ಮಾಡಿದ್ದಾರೆ. 16 ಫೆಬ್ರವರಿ 2022ರಂದು 2 ಬಿಲ್ ಹಾಕಿದ್ದಾರೆ. ಒಂದು 3,260,000 ರೂಪಾಯಿ ನ್ಯೂ ಅರೇಬಿಕ್ ಎಲೆಕ್ಟ್ರಿಕಲ್ ಬಾಗಲಕೋಟೆ, ಮತ್ತೊಂದು 85,856 ರೂಪಾಯಿಯನ್ನ ಶ್ರೀ ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಹೆಸರಲ್ಲಿ ಪೇಮೆಂಟ್ ವೌಚರ್ ಮಾಡಿದ್ದಾರೆ. ಇದೇ ಕಾಮಗಾರಿಯ ಹಣ 6 ಡಿಸೆಂಬರ್ 2022ರಂದು 4,14,700 ರೂಪಾಯಿಗಳನ್ನ ಸೆಕ್ಷನ್ ಆಫೀಸರ್ ಹೆಸ್ಕಾಂ ಆಮಿನಗಡ ಹೆಸರಲ್ಲಿ ವೌಚರ್ ಮಾಡಿದ್ದಾರೆ. 37,84,690 ರೂಪಾಯಿ ಕೇವಲ ವಾರ್ಡ್ ನಂಬರ್ 2ರಲ್ಲಿ ನೈರ್ಮಲೀಕರಣ ಮಾಡುವುದಾಗಿ ಮೀಸಲಿಟ್ಟ ಹಣವನ್ನ 17 ಜನವರಿ 2023, 20 ಏಪ್ರಿಲ್ 2023 ಮತ್ತು 1 ಜುಲೈ 2023ರಂದು ಶ್ರೀ ನಂದಿ ಎಂಟರ್ಪ್ರೈಸಸ್, ಸೌರಭ ಮಾರ್ಕೆಟಿಂಗ್, ಪಾಟೀಲ್ ಎಂಟರ್ಪ್ರೈಸಸ್, ಶ್ರೀ ಹುಲ್ಕೇಟೆ ವೀರಭದ್ರೇಶ್ವರ ಎಲೆಕ್ಟ್ರಿಕಲ್, ಗಣೇಶ್ ಎಲೆಕ್ಟ್ರಿಕಲ್, ಶ್ರೀ ಮೋಮಾದೇವಿ ಎಲೆಕ್ಟ್ರಿಕಲ್ ಅಂಡ್ ವಾಟರ್ ಪೈಪ್ ಎಂಬ ಹೆಸರಲ್ಲಿ ವೌಚರ್ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ, ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ನೈರ್ಮಲೀಕರಣ ವಸ್ತುಗಳು ಏನು ಖರೀದಿ ಮಾಡಿರಬಹುದು, ಆ ಅಂಗಡಿಗಳ ಬಿಲ್ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಎನ್ನುವುದು ಮೇಲಧಿಕಾರಿಗಳು ಪರಿಶೀಲಿಸಬೇಕಾಗಿದೆ. ಸೂಳೆಭಾವಿ ಗ್ರಾಮದಲ್ಲಿನ ಬೀದಿ ಮತ್ತು ಚರಂಡಿ ಸ್ವಚ್ಛತೆಗಾಗಿ ಎಂದು 3,14,175 ರೂಪಾಯಿ ಎಲೆಕ್ಟ್ರಿಕಲ್ ಮತ್ತು ಜನರಲ್ ಸ್ಟೋರ್ ಹೆಸರಲ್ಲಿ ಖರ್ಚು ಹಾಕಿದ್ದಾರೆ. ಎಷ್ಟು ವಿಚಿತ್ರ ನೋಡಿ. ಚರಂಡಿ ಸ್ವಚ್ಛತೆಗೆ ಎಲೆಕ್ಟ್ರಿಕಲ್ ಮತ್ತು ಜನರಲ್ ಸ್ಟೋರ್ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇವರು ವಿಕಲಚೇತನರ ಮೀಸಲಿಟ್ಟ ಹಣ 1,72,900 ರೂಪಾಯಿಯನ್ನ ಸೆಕ್ಷನ್ ಆಫೀಸರ್ ಹೆಸ್ಕಾಂ ಆಮಿನಗಡ ಹೆಸರಿಗೆ ಖರ್ಚು ಮಾಡಿದ್ದಾರೆ. ಎಸ್ಸಿ ಕಾಲೋನಿಯಲ್ಲಿನ ಬೀದಿ ದೀಪಗಳ ದುರಸ್ತಿ ಹಾಗೂ ನಿರ್ವಹಣೆಗಾಗಿ 4,14,700 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಅಲ್ಲಿರುವಂತಹ ವಿದ್ಯುತ್ ಕಂಬಗಳಿಗೆ ಇರುವ ಬಲ್ಬ್ಗಳನ್ನ ನೋಡಿ. ಒಂದೇ ಪಂಚಾಯತ್ನಲ್ಲಿ ಇಷ್ಟೊಂದು ಹಣ ದುರ್ಬಳಕೆಯಾದ್ರೆ ಗ್ರಾಮಗಳ ಉದ್ಧಾರ ದೇವರೇ ಬಲ್ಲ. ಇಷ್ಟೆಲ್ಲ ಹಗರಣಗಳು ನಡೆಯಬೇಕಾದ್ರೆ ಮೇಲಧಿಕಾರಿಗಳು ಪಾತ್ರ ಇದ್ದೇ ಇರತ್ತೆ ಅನ್ನುವುದು ಸಾರ್ವಜನಿಕರ ಅಭಿಪ್ರಾಯ. ಈಗಲಾದ್ರೂ ಮೇಲಧಿಕಾರಿಗಳು ಗಮನ ಹರಿಸಿ ದುರ್ಬಳಕೆಯಾದ ಹಣದಲ್ಲಿ ಗ್ರಾಮ ಅಭಿವೃದ್ಧಿಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಒತ್ತಾಯಿಸಲಾಗಿದೆ.